ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಸಿಂಪಲ್ ಆಗಿ ನುಗ್ಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಬಿಟ್ಟು ವಿತ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ನಾರ್ಮಲ್ ಒಗ್ಗರಣೆ ಹೇಗೆ ಹಾಕ್ತೀವೋ ಹಾಗೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ಫಸ್ಟು ಜೀರಿಗೆ, ಸಾಸಿವೆ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ ಏನು ಚಿಕ್ಕದಾಗಿ ಚಾಪ್ ಮಾಡಿರ್ತೀವಿ ಅದನ್ನು ಹಾಕಬೇಕು. ಸ್ವಲ್ಪ ಬೇಯಿಸಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಉಪ್ಪು, ಖಾರ ಹಾಕಿ ಅದಾದಮೇಲೆ ಲಾಸ್ಟ್ಗೆ ನಾವು ಸೊಪ್ಪನ್ನು ಬೇಯಿಸ್ಕೋಬೇಕು. ಆ್ಯಂಡ್ ಇದನ್ನು ಬೇಳೆ ಜೊತೆಗೂ ಮಾಡ್ಬೋದು. ಬಟ್ ಇಲ್ಲಿ ನಾವು ಜಸ್ಟ್ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ. ತುಂಬ ಜನ ಇಗ್ನೋರ್ ಮಾಡಿಬಿಡ್ತಾರೆ ನುಗ್ಗೆ ಸೊಪ್ಪನ್ನ, ಬಟ್ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಬೇಗನೆ ಟ್ರೈ ಮಾಡಿ. ಇನ್ನು ನುಗ್ಗೆ ಸೊಪ್ಪಿನ ಪಲ್ಯನ ಬೇರೆ ವೆರೈಟಿನಲ್ಲಿ ಹೇಗೆ ಮಾಡೋದು ಅಂತ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೇ ತುಂಬ ಟೇಸ್ಟಿಯಾಗಿ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಈ ಥರ ರೆಡಿ ಆಗಿದೆ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ಒಂದು ಸಿಂಪಲ್ ಆಗಿರೋ ನುಗ್ಗೆ ಸೊಪ್ಪಿನ ಪಲ್ಯದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.